ನಮಸ್ಕಾರ ಸಾಧಕರೇ. ನಿಮ್ಮ ದೇಹ ಇಲ್ಲೇ ಒಂದು ಕಡೆ ಕುಳಿತಿದ್ರೂ ಕೂಡ ನಿಮ್ಮ ಸೂಕ್ಷ್ಮ ಶರೀರ ನಿಮ್ಮ ಫಿಸಿಕಲ್ ಬಾಡಿಯಿಂದ ಹೊರಬಂದು ಇಡೀ ಬ್ರಹ್ಮಾಂಡವನ್ನು ಸುತ್ತಿ ಬರಲು ಸಾಧ್ಯ ಅನ್ನುವ ವಿಷಯ ನಿಮಗೆ ಗೊತ್ತಾ? ಹೌದು, ಅದನ್ನೇ ಆಸ್ಟ್ರಲ್ ಟ್ರಾವೆಲ್ ಅಥವಾ ಸೂಕ್ಷ್ಮ ಶರೀರದ ಪ್ರಯಾಣ ಅನ್ನುತ್ತಾರೆ. ಹಾಗಾದರೆ ನೀವೆಷ್ಟೇ ಧ್ಯಾನ ಮಾಡಿದ್ರೂ ನಿಮ್ಮ ಜೀವನ ಬದಲಾಗ್ತಿಲ್ಲ ಅಂದರೆ, ಅಥವಾ ಇಂತಹ ಉನ್ನತ ಆಧ್ಯಾತ್ಮಿಕ ಅನುಭವ ನಿಮಗಾಗ್ತಿಲ್ಲ ಅಂದರೆ, ಅದಕ್ಕೆ ಕಾರಣ ನಿಮ್ಮ ಎನರ್ಜಿ ಎಲ್ಲೋ ಲೀಕ್ ಆಗ್ತಿದೆ. ನಿಮ್ಮ ಸುತ್ತಲಿರುವ ಆರಾದಲ್ಲಿ ಬಿರುಕುಗಳಿದ್ದರೆ ಬೇರೆಯವರ ನೆಗೆಟಿವ್ ಎನರ್ಜಿ ನಿಮ್ಮನ್ನು ದಿನವೂ ಕಾಡುತ್ತದೆ ಮತ್ತು ನಿಮ್ಮ ಶಕ್ತಿಯನ್ನು ಕುಂದಿಸುತ್ತದೆ. ನಮ್ಮ 21 ಡೇಸ್ ಮೆಡಿಟೇಷನ್ ಚಾಲೆಂಜಿನ ಇವತ್ತಿನ 12ನೆಯ ದಿನ ಅತ್ಯಂತ ನಿಗೂಢ ಮತ್ತು ಶಕ್ತಿಶಾಲಿ ದಿನ. ಇವತ್ತಿನ ಧ್ಯಾನದಲ್ಲಿ ನಾವು ನಮ್ಮ 7 ಚಕ್ರಗಳನ್ನು ಹಾಗೂ ನಮ್ಮ ಇಡೀ ಆರವನ್ನು ಕ್ಲೆನ್ಸ್ ಮಾಡಲಿದ್ದೇವೆ. ಹಾಗೆಯೇ ಯಾರೂ ಭೇದಿಸಲಾಗದ ಗೋಲ್ಡನ್ ಆರಾ ಶೀಲ್ಡನ್ನು ನಿಮ್ಮ ಸುತ್ತಲೂ ಸೃಷ್ಟಿಸಲಿದ್ದೇವೆ. ಯಾಕಂದರೆ ಈ 21 ಡೇಸ್ ಚಾಲೆಂಜ್ ಮುಗಿದ ತಕ್ಷಣ ನಾನು ನಿಮಗಾಗಿ ಆಸ್ಟ್ರಲ್ ಟ್ರಾವೆಲ್ ಮೆಡಿಟೇಷನ್ ಸೀರೀಸ್ನ ಪ್ರಾರಂಭ ಮಾಡ್ತಾ ಇದ್ದೀನಿ. ಅದಕ್ಕೆ ನಿಮ್ಮ ಆತ್ಮ ಹಿಂದೆ ಸಿದ್ಧವಾಗಬೇಕು. ಇವತ್ತಿನ ಈ ಧ್ಯಾನದಲ್ಲಿ ನಿಮ್ಮ ದೇಹ ಕಲ್ಲಿನಂತೆ ಭಾರವಾಗಿ ಭೂಮಿಗೆ ಸ್ಥಿರವಾದರೂ ಕೂಡ ನಿಮ್ಮ ಸೂಕ್ಷ್ಮ ಶರೀರ ಹತ್ತಿಯಂತೆ ತೇಲುವ ದಿವ್ಯ ಅನುಭವ ನಿಮಗಾಗಲಿದೆ. 1 ಸೆಕೆಂಡ್ ಕೂಡ ಸ್ಕಿಪ್ ಮಾಡದೆ ಹೆಡ್ಫೋನ್ ಧರಿಸಿ ಇವತ್ತಿನ ಈ ಆಳವಾದ ಪ್ರಯಾಣವನ್ನು ನನ್ನ ಜೊತೆ ಈಗಲೇ ಪ್ರಾರಂಭಿಸಿ. ಲೆಟ್ಸ್ ಬಿಗಿನ್. ಈಗ ಒಂದು ಆರಾಮವಾದ ಜಾಗದಲ್ಲಿ ಆರಾಮವಾಗಿ ಕುಳಿತುಕೊಳ್ಳಿ. ನಿಮ್ಮ ಕಣ್ಣುಗಳನ್ನು ಹಗುರವಾಗಿ ಮುಚ್ಚಿಕೊಳ್ಳಿ. ನಿಮ್ಮ ಹಸ್ತಗಳು ಆಕಾಶದ ಕಡೆ ಮುಖ ಮಾಡಿರಲಿ. ಈಗ ಬಾಹ್ಯ ಜಗತ್ತಿನ ಎಲ್ಲ ಶಬ್ದಗಳು ನಿಮಗಾಗಿ ಕರಗಿ ಹೋಗುತ್ತಿವೆ. ನಿಮ್ಮ ಕಣ್ಣುಗಳು ಮುಚ್ಚಿವೆ. ನಿಮ್ಮ ಶರೀರ ಇಡೀ ಬ್ರಹ್ಮಾಂಡದ ಮಧ್ಯೆ ಕೇವಲ ಒಂದು ಬಿಂದುವಿನಂತೆ ಕುಳಿತಿದೆ. ನಿಮ್ಮ ಉಸಿರಾಟವನ್ನು ಗಮನಿಸಿ. ನೀವು ಉಸಿರನ್ನು ಒಳಗೆ ತೆಗೆದುಕೊಳ್ಳುತ್ತಿಲ್ಲ, ಬದಲಿಗೆ ಈ ಬ್ರಹ್ಮಾಂಡವೇ ನಿಮ್ಮ ಮೂಲಕ ಉಸಿರಾಡುತ್ತಿದೆ. ದೀರ್ಘವಾಗಿ ಆಳವಾಗಿ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ. 5 ಸೆಕೆಂಡುಗಳ ಕಾಲ ಉಸಿರನ್ನು ಹಿಡಿದಿಟ್ಟುಕೊಳ್ಳಿ. 1 2 3 4 5. ಈಗ ನಿಧಾನವಾಗಿ ಉಸಿರನ್ನು ಹೊರಗೆ ಬಿಡಿ. ಇನ್ನೊಮ್ಮೆ ದೀರ್ಘವಾಗಿ ಆಳವಾಗಿ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ. 5 ಸೆಕೆಂಡುಗಳ ಕಾಲ ಉಸಿರನ್ನು ಹಿಡಿದಿಟ್ಟುಕೊಳ್ಳಿ. 1 2 3 4 5. ಈಗ ನಿಧಾನವಾಗಿ ಉಸಿರನ್ನು ಹೊರಗೆ ಬಿಡಿ. ಕಡೆಯ ಬಾರಿ ದೀರ್ಘವಾಗಿ ಆಳವಾಗಿ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ. 5 ಸೆಕೆಂಡುಗಳ ಕಾಲ ಉಸಿರನ್ನು ಹಿಡಿದಿಟ್ಟುಕೊಳ್ಳಿ.
1 2 3 4 5. ಈಗ ನಿಧಾನವಾಗಿ ಉಸಿರನ್ನು ಹೊರಗೆ ಬಿಡಿ. ನಿಮ್ಮ ಕಾಲ್ಬೆರಳುಗಳಿಂದ ಹಿಡಿದು ತಲೆಯ ನೆತ್ತಿಯವರೆಗೆ ಪ್ರತಿ ರಕ್ತನಾಳವು ರಿಲ್ಯಾಕ್ಸ್ ಆಗುತ್ತಿದೆ. ನಿಮ್ಮ ಫಿಸಿಕಲ್ ಬಾಡಿ ಎಷ್ಟು ಸ್ಥಿರವಾಗುತ್ತಿದೆ ಎಂದರೆ ನೀವು ಇನ್ನು ಮುಂದಿನ ಕೆಲವು ನಿಮಿಷ ನಿಮ್ಮ ದೇಹವನ್ನು ಚಲಿಸಲು ಬಯಸಿದರೂ ಕೂಡ ಚಲಿಸಲು ಸಾಧ್ಯವಾಗದಷ್ಟು ಗಾಢವಾದ ಮೌನ ನಿಮ್ಮನ್ನು ಆವರಿಸುತ್ತಿದೆ. ನಿಮ್ಮ ಕಣ್ಣುಗಳು ಮುಚ್ಚಿದ್ದರೂ ಕೂಡ ನಿಮ್ಮ ಮೂರನೇ ಕಣ್ಣಿನ ಮೂಲಕ ನಿಮ್ಮ ದೇಹದ ಸುತ್ತಲಿನ 3 ಅಡಿ ಜಾಗವನ್ನು ಗಮನಿಸಿ. ಅದುವೇ ನಿಮ್ಮ ಆರಾ. ನಿಮಗೆ ಗೊತ್ತಿಲ್ಲದಂತೆ ದಿನನಿತ್ಯ ನಿಮ್ಮ ಆರಾದಲ್ಲಿ ಸಣ್ಣ ಸಣ್ಣ ರಂಧ್ರಗಳು ಸೃಷ್ಟಿಯಾಗಿವೆ. ನೀವು ಭೇಟಿಯಾದ ನೆಗೆಟಿವ್ ವ್ಯಕ್ತಿಗಳು ನಿಮ್ಮ ಮೇಲಿರುವ ದೃಷ್ಟಿದೋಷ ಮತ್ತು ನಿಮ್ಮೊಳಗಿನ ಅತಿಯಾದ ಆತಂಕ ನಿಮ್ಮ ಎನರ್ಜಿಯನ್ನು ಲೀಕ್ ಮಾಡುತ್ತಿದೆ. ಈಗ ನಿಮ್ಮ ತಲೆಯ ಮೇಲ್ಭಾಗದಲ್ಲಿ ಒಂದು ದಿವ್ಯವಾದ ನಿಗೂಢ ಕಾಸ್ಮಿಕ್ ಕಪ್ಪು ರಂಧ್ರ ಸೃಷ್ಟಿಯಾಗುತ್ತಿದೆ ಎಂದು ಕಲ್ಪಿಸಿಕೊಳ್ಳಿ. ಅದು ನಿಮ್ಮ ಆರಾದಲ್ಲಿರುವ ಪ್ರತಿಯೊಂದು ಕೊಳಕನ್ನು, ಪ್ರತಿಯೊಂದು ಕಪ್ಪು ಶಕ್ತಿಯನ್ನು, ನಿಮ್ಮ ಹಳೆಯ ಕರ್ಮಗಳ ಕಳಂಕವನ್ನು ತನ್ನ ಕಡೆಗೆ ಮ್ಯಾಗ್ನೆಟ್ ತರಹ ಎಳೆದುಕೊಳ್ಳುತ್ತಿದೆ. ನಿಮ್ಮ ಭುಜದ ಮೇಲಿದ್ದ ಭಾರ ಕರಗುತ್ತಿದೆ. ನಿಮ್ಮ ಎದೆಯ ಮೇಲಿದ್ದ ಒತ್ತಡ ದೂರವಾಗುತ್ತಿದೆ. ಇಡೀ ಶರೀರ ಖಾಲಿಯಾಗುತ್ತಿದೆ. ಯೋಚನೆಗಳಿಲ್ಲದ ಶೂನ್ಯ ಸ್ಥಿತಿ ನಿಮ್ಮನ್ನು ಆವರಿಸುತ್ತಿದೆ. ಈಗ ಆ ಶೂನ್ಯದೊಳಗಿಂದ ನಿಮ್ಮ ಬೆನ್ನು ಮೂಳೆಯಲ್ಲಿ 7 ದಿವ್ಯ ನಕ್ಷತ್ರಗಳು ಒಂದೊಂದಾಗಿ ಪ್ರಕಾಶಿಸಲು ಪ್ರಾರಂಭವಾಗುತ್ತಿವೆ. ಈಗ ನೀವು ನಿಮ್ಮ ಮೂಲಾಧಾರ ಚಕ್ರದ ಕಡೆ ಗಮನಿಸಿ. ನಿಮ್ಮ ಬೆನ್ನು ಮೂಳೆಯ ತಳಭಾಗದಲ್ಲಿ ಕೆಂಪು ಬಣ್ಣದ ಲಾವಾರಸದಂತಹ ಶಕ್ತಿ ಜಾಗೃತವಾಗುತ್ತಿದೆ. ಭೂಮಿಯ ಗ್ರಾವಿಟೇಷನಲ್ ಫೋರ್ಸ್ ನಿಮ್ಮನ್ನು ಗಟ್ಟಿಯಾಗಿ ಹಿಡಿದಿದೆ. ಮೂಲಾಧಾರದ ಚಕ್ರದ ಮಂತ್ರ ಲಂ ಲಂ. ಲಂ
ಲಂ ಫ್ರೆಂಡ್ಸ್, ಚಕ್ರ ಮಂತ್ರಗಳನ್ನು ಜಪಿಸುವಾಗ ಒಂದು ಮುಖ್ಯವಾದ ವಿಷಯ ನೆನಪಿರಲಿ. ಈ ಮಂತ್ರಗಳನ್ನು ನಾವು ಕೇವಲ ಗಂಟಲಿನಿಂದ ಹೇಳಬಾರದು. ಹೊಟ್ಟೆಯ ಆಳದಿಂದ ಅಂದರೆ ನಮ್ಮ ನಾಭಿ ಕೇಂದ್ರದಿಂದ ಉಚ್ಚರಿಸಬೇಕು. ಹೀಗೆ ಮಾಡಿದಾಗ ಮಾತ್ರ ದೇಹದಲ್ಲಿ ಸರಿಯಾದ ವೈಬ್ರೇಷನ್ಸ್ಗಳು ಸೃಷ್ಟಿಯಾಗಿ ಚಕ್ರಗಳು ಜಾಗೃತಗೊಳ್ಳುತ್ತವೆ. ಈಗ ಸ್ವಾಧಿಷ್ಠಾನ ಚಕ್ರದ ಕಡೆ ಗಮನಿಸಿ. ಹೊಕ್ಕಳಿನ ಕೆಳಗೆ ಕಿತ್ತಳೆ ಬಣ್ಣದ ಸಮುದ್ರದ ಅಲೆಗಳು ಸೃಷ್ಟಿಯಾಗುತ್ತಿವೆ. ನಿಮ್ಮ ಭಾವನೆಗಳು ಶುದ್ಧವಾಗುತ್ತಿವೆ. ಸ್ವಾಧಿಷ್ಠಾನ ಚಕ್ರದ ಮಂತ್ರ ವಂ. ವಂ 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 ಈಗ ನಿಮ್ಮ ಮಣಿಪುರ ಚಕ್ರವನ್ನು ಗಮನಿಸಿ. ನಿಮ್ಮ ಹೊಕ್ಕಳಿನ ಮೇಲ್ಭಾಗದಲ್ಲಿ ಸೂರ್ಯನ ತೀವ್ರ ಪ್ರಕಾಶ ಜಾಗೃತವಾಗುತ್ತಿದೆ. ನಿಮ್ಮೊಳಗಿನ ಭಯ ಕರಗಿ ಅಪಾರವಾದ ಆತ್ಮವಿಶ್ವಾಸ ಹುಟ್ಟುತ್ತಿದೆ. ಮಣಿಪುರ ಚಕ್ರದ ಮಂತ್ರ ರಂ. ರಂ 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 ಈಗ ಈ ಮೂರು ಭೌತಿಕ ಶಕ್ತಿಗಳು ನಿಮ್ಮ ಹೃದಯದ ಕಡೆಗೆ ಚಿಮ್ಮುತ್ತಿವೆ. ಮೇಲಿನ ಮೂರು ದಿವ್ಯ ಶಕ್ತಿಗಳು ಕೆಳಗೆ ಇಳಿಯುತ್ತಿವೆ. ಈಗ ನಿಮ್ಮ ಅನಾಹತ ಚಕ್ರವನ್ನು ಗಮನಿಸಿ. ನಿಮ್ಮ ಎದೆಯ ಮಧ್ಯಭಾಗದಲ್ಲಿ ಹಸಿರು ಬಣ್ಣದ ಕಮಲದ ದಳಗಳು ತೆರೆದುಕೊಳ್ಳುತ್ತಿವೆ. ಇಡೀ ಬ್ರಹ್ಮಾಂಡದ ಪ್ರೀತಿ ನಿಮ್ಮ ಹೃದಯದಲ್ಲಿ ಒಂದಾಗುತ್ತಿದೆ. ಕೆಳಗಿನ ಶರೀರ ಮತ್ತು ಮೇಲಿನ ಆತ್ಮ
ಇಲ್ಲಿ ಭೇಟಿಯಾಗುತ್ತಿವೆ. ಅನಾಹತ ಚಕ್ರದ ಮಂತ್ರ ಯಂ ಯಂ. ಯಂ ಯಂ. ಯಂ ಈಗ ವಿಶುದ್ಧಿ ಚಕ್ರದ ಕಡೆ ಗಮನ ಕೊಡಿ. ನಿಮ್ಮ ಗಂಟಲಿನ ಭಾಗದಲ್ಲಿ ಆಕಾಶದ ಬಣ್ಣದ ನೀಲಿ ಬೆಳಕು ಪ್ರಜ್ವಲಿಸುತ್ತಿದೆ. ನಿಮ್ಮ ಮಾತು ದೈವಿಕವಾಗುತ್ತಿದೆ. ವಿಶುದ್ಧಿ ಚಕ್ರದ ಮಂತ್ರ ಹಂ ಹಂ. ಹಂ ಹಂ. ಹಂ ಈಗ ಆಜ್ಞಾಚಕ್ರದ ಕಡೆ ಗಮನಿಸಿ. ನಿಮ್ಮ ಎರಡು ಹುಬ್ಬುಗಳ ಮಧ್ಯಭಾಗ ತೇವವಾಗುತ್ತಿದೆ. ಅಲ್ಲಿ ತೀವ್ರವಾದ ಮಸಾಜ್ ಆಗುತ್ತಿರುವಂತಹ ಒತ್ತಡದ ಅನುಭವವಾಗುತ್ತಿದೆ. ಗಾಢ ನೀಲಿ ಬಣ್ಣದ ಬೆಳಕು ನಿಮ್ಮ ಮೂರನೇ ಕಣ್ಣನ್ನು ಜಾಗೃತಗೊಳಿಸುತ್ತಿದೆ. ಬ್ರಹ್ಮಾಂಡದ ರಹಸ್ಯಗಳು ನಿಮಗೆ ಕಾಣಿಸತೊಡಗಿವೆ. ಆಜ್ಞಾಚಕ್ರದ ಮಂತ್ರ ಔಂ. ವೀಕ್ಷಕರೇ ಗಮನಿಸಿ, ಓಂಕಾರವನ್ನು ಓಂ ಎಂದು ಉಚ್ಚರಿಸುವುದಲ್ಲ, ಅಕಾರ ಉಕಾರ ಮಕಾರವನ್ನು ಸೇರಿಸಿ ಉಚ್ಚರಿಸುವಂಥದ್ದು. ಆ ಹೀಗೆ ಆ ಈಗ ನಿಮ್ಮ ತಲೆಯ ನೆತ್ತಿಯ ಮೇಲೆ ಬಿಳಿ ಮತ್ತು ನೇರಳೆ ಬಣ್ಣದ 1000 ದಳಗಳ ಕಮಲ ಸಂಪೂರ್ಣ ವಿಕಸನಗೊಳ್ಳುತ್ತಿದೆ. ಬ್ರಹ್ಮಾಂಡದ ಪರಮೋಚ್ಚ ಪ್ರಜ್ಞೆ ಜಲಪಾತದಂತೆ ನಿಮ್ಮೊಳಗೆ ಹರಿಯುತ್ತಿದೆ. ನಿಮ್ಮ
7 ಚಕ್ರಗಳು ಈಗ ಒಂದೇ ಕಡಲಿನಲ್ಲಿ ಲೀನವಾಗಿದೆ. ವೀಕ್ಷಕರೇ, ಒಂದೇ ದಿನದಲ್ಲಿ ನಿಮಗೆ ಇದರ ಅನುಭವವಾಗದೇ ಇರಬಹುದು. ಆದರೆ ಸತತವಾಗಿ ಇದನ್ನು ನೀವು ಪ್ರಾಕ್ಟೀಸ್ ಮಾಡಿದ್ದೇ ಆದರೆ, ಚಕ್ರಗಳ ಮಂತ್ರವನ್ನು ಸ್ಪಷ್ಟವಾಗಿ ಹೇಳಿಕೊಂಡು ಅಭ್ಯಾಸ ಮಾಡಿದ್ದೇ ಆದರೆ ಈ ಅನುಭವಗಳು ನಿಮಗಾಗಲು ಪ್ರಾರಂಭವಾಗುತ್ತವೆ. ಈಗ ನಿಮ್ಮ ಅನಾಹತ ಚಕ್ರ ಮತ್ತು ಆಜ್ಞಾ ಚಕ್ರದಿಂದ ಹೊರಹೊಮ್ಮುತ್ತಿರುವ ಬಂಗಾರದ ಬಣ್ಣದ ದಿವ್ಯ ಬೆಳಕು ನಿಮ್ಮ ಇಡೀ ದೇಹದ ಸುತ್ತಲೂ 3 ಅಡಿ ದಪ್ಪನೆಯ ಕೋಟೆಯನ್ನು ನಿರ್ಮಿಸುತ್ತಿದೆ. ಇದುವೇ ನಿಮ್ಮ ಗೋಲ್ಡನ್ ಆರಾ ಶೀಲ್ಡ್. ಇದನ್ನು ಭೇದಿಸಲು ಪ್ರಪಂಚದ ಯಾವುದೇ ನೆಗೆಟಿವ್ ಎನರ್ಜಿಗೂ ಸಾಧ್ಯವಿಲ್ಲ. ನೀವು ಸಂಪೂರ್ಣವಾಗಿ ರಕ್ಷಿಸಲ್ಪಟ್ಟಿದ್ದೀರಿ. ಆದರೆ ಈಗ ಒಂದು ವಿಸ್ಮಯ ನಡೆಯುತ್ತಿದೆ. ಗಮನಿಸಿ, ನಿಮ್ಮ ಭೌತಿಕ ದೇಹ ಕಲ್ಲಿನಂತೆ ಭಾರವಾಗಿ ಭೂಮಿಯ ಮೇಲಿದ್ದರೆ, ನಿಮ್ಮ ಒಳಗಿರುವ ಆಸ್ಟ್ರಲ್ ಬಾಡಿ ನಿಧಾನವಾಗಿ ಭೌತಿಕ ದೇಹದಿಂದ ಸಡಿಲವಾಗುತ್ತಿದೆ. ನಿಮಗೆ ನಿಮ್ಮ ದೇಹದ ತೂಕ ತಿಳಿಯುತ್ತಿಲ್ಲ. ನೀವು ಗಾಳಿಯಲ್ಲಿ ತೇಲುತ್ತಿರುವಂತೆ, ಶೂನ್ಯದಲ್ಲಿ ತೇಲುತ್ತಿರುವಂತೆ ಭಾಸವಾಗುತ್ತಿದೆ. ನಿಮ್ಮ ಆತ್ಮ ಮತ್ತು ದೇಹದ ನಡುವಿನ ಬಂಧ ಎಷ್ಟು ಸಡಿಲವಾಗಿದೆ ಎಂದರೆ, ನಿಮ್ಮ ಪ್ರಜ್ಞೆ ಇಡೀ ಕೋಣೆಯನ್ನು ಮೇಲಿನಿಂದ ನೋಡುತ್ತಿರುವ ಆ ದಿವ್ಯ ಅನುಭವ ಹತ್ತಿರವಾಗುತ್ತಿದೆ. ಯಾವುದೇ ಭಯ ಬೇಡ. ನೀವು ಪರಮ ಸುರಕ್ಷಿತವಾಗಿದ್ದೀರಿ. ಮುಂಬರುವ ದಿನಗಳಲ್ಲಿ ನೀವು ಮಾಡಲಿರುವ ಆಸ್ಟ್ರಲ್ ಲೋಕದ ರಹಸ್ಯ ಪ್ರಯಾಣಕ್ಕೆ ನಿಮ್ಮ ಆತ್ಮ ಹಿಂದೆ ತರಬೇತಿ ಪಡೆಯುತ್ತಿದೆ. ಕೆಲವು ನಿಮಿಷಗಳ ಕಾಲ ಇದೇ ಸ್ಥಿತಿಯಲ್ಲಿ ಆಳವಾದ ಧ್ಯಾನವನ್ನು ಮಾಡಿ. ನನ್ನ ಧ್ವನಿ ಸ್ವಲ್ಪ ಸಮಯ ಮೌನವಾಗುತ್ತದೆ.
ನಿಧಾನವಾಗಿ, ತುಂಬ ನಿಧಾನವಾಗಿ ಬ್ರಹ್ಮಾಂಡದ ಆಳದಿಂದ ನಿಮ್ಮ ಪ್ರಜ್ಞೆಯನ್ನು ಮತ್ತೆ ನಿಮ್ಮ ಫಿಸಿಕಲ್ ಬಾಡಿಗೆ ತನ್ನಿ. ನಿಮ್ಮ ಉಸಿರಾಟದ ಸೌಂಡನ್ನು ಆಲಿಸಿ. ನಿಮ್ಮ ಕೈ ಮತ್ತು ಕಾಲ್ಬೆರಳುಗಳನ್ನು ಲಘುವಾಗಿ ಅಲುಗಾಡಿಸಿ. ನಿಮ್ಮ ದೇಹದ ತೂಕದ ಅರಿವು ನಿಮಗಾಗುತ್ತಿದೆ. ನಿಮ್ಮ ಎರಡೂ ಹಸ್ತಗಳನ್ನು ಒಂದಕ್ಕೊಂದು ಉಜ್ಜಿಕೊಳ್ಳಿ. ಆ ಬ್ರಹ್ಮಾಂಡದ ದಿವ್ಯ ಶಕ್ತಿಯ ಬಿಸಿಯನ್ನು ನಿಮ್ಮ ಕಣ್ಣುಗಳ ಮೇಲೆ, ಮುಖದ ಮೇಲೆ ಇಟ್ಟುಕೊಳ್ಳಿ. ಮುಖದಲ್ಲಿ ಒಂದು ದಿವ್ಯವಾದ ಶಾಂತಿ ಮತ್ತು ನಗುಮುಖದೊಂದಿಗೆ ನಿಧಾನವಾಗಿ ಕಣ್ಣುಗಳನ್ನು ತೆರೆಯಿರಿ. ಧನ್ಯವಾದಗಳು ಸಾಧಕರೇ. ಇವತ್ತಿನ ಮೆಡಿಟೇಷನ್ನಲ್ಲಿ ನಿಮ್ಮ ಫಿಸಿಕಲ್ ಬಾಡಿಯಿಂದ ನಿಮ್ಮ ಸೂಕ್ಷ್ಮ ಶರೀರ ಸಡಿಲವಾದಂಥ ಆ ದಿವ್ಯವಾದ ಅನುಭವ ನಿಮಗೆ ಆಯಿತಾ? ನಿಮ್ಮ ಸುತ್ತಲಿನ ಗೋಲ್ಡನ್ ಶೀಲ್ಡನ್ನು ನೀವು ಫೀಲ್ ಮಾಡಿದ್ರಾ? ನಿಮ್ಮ ಅನುಭವಗಳನ್ನು ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ನಾಳೆ ಡೇ 30ನಲ್ಲಿ ಮತ್ತೆ ಭೇಟಿಯಾಗೋಣವೇ? ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ನಮಸ್ಕಾರ.